ಒಂದು ವರ್ಷ ಯಾಕೆ ಬೇಗ ಕಳೀತು ಅನ್ನೋ ಬೇಜಾರು ಯಾಕೆ ಬರ್ತಿದೆ ಅಂದ್ರೆ ಯಾರಾದ್ರೂ ಕೇಳಿದ್ರೆ ಹೊಸ ಹೆಣ್ಣು ಗಂಡು ಅನ್ನೋ ತರ ಫೀಲ್ ಆಗ್ತಿತ್ತು. ಈಗ ಒಂದು ವರ್ಷ ಅಂದ್ರೆ ಹಳೆ ಹೆಣ್ಣು ಗಂಡು ಆಗೋದು. ಬಟ್ ನಮಗೆ ಇವರು ಹೊಸತ್ತೆ ಅಲ್ಲ ಶಿವಪ್ಪ. ಫಸ್ಟ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ. ಸಿ ಹೇಗಿದೆ? ಹ್ಯಾಪಿ ಆನಿವರ್ಸರಿ ಶಿವು ನಂದು. ಸಕ್ಕತ್ತಾಗಿದಲ್ಲ? 7 ಜನ್ಮದಲ್ಲೂ ನೀನೇ ನನ್ನ ಹೆಂಡತಿ ಆಗಿ. ಥ್ಯಾಂಕ್ ಯು. ಆ 7 ಜನ್ಮದಲ್ಲೂ ನಾನೇ ಕಾಟ ಕೊಡೋನ್ ಸಿಗ್ಲಿ ಇವ್ರಿಗೆ. ನೋಡಿ ಲಿಪ್ಸ್ಟಿಕ್ ಚೇಂಜ್ ಮಾಡಿದ್ದೀನಿ ಫೈನಲ್ ಆಗಿ. ತುಂಬಾ ಜನ ಕೇಳ್ತಾ ಇದ್ರಿ ಲಿಪ್ಸ್ಟಿಕ್ ಶೇಡ್ ಚೇಂಜ್ ಮಾಡಿ ಅಂತ. ಈಗ ಚೇಂಜ್ ಮಾಡಿದ್ದೀನಿ. ಚೆನ್ನಾಗಿದ್ಯಾ? ಇದು ಆನಿವರ್ಸರಿ, ಇಬ್ರು ಕಟ್ ಮಾಡ್ಬೇಕು. ನೋಡಿದ್ರಾ? ಇವರು ನನ್ನ ಬಿಟ್ಟು ಕೇಕ್ ಕಟ್ ಮಾಡಕ್ ಹೋಗ್ತಿದ್ದಾರೆ. ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ. ಸೊ ಅದರಿಂದ ಟೆಂಪಲ್ ಎಲ್ಲ ಹೋಗಿ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಈಗ ಟೈಮ್ ಬಂದು 4:50 ಆಗಿದೆ. ಸೊ ಎಲ್ಲಾದ್ರೂ ಈಚೆ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡು ಇಲ್ಲಿ ಬಂದಿದ್ದೀವಿ. ದಿ ವಾಟರಿಂಗ್ ಹೋಲ್ ನೋಡೋಣ ಒಳಗಡೆ ಹೇಗಿದೆ. ನಾವು ಫಸ್ಟ್ ಟೈಮ್ ಬಂದಿರೋದು. ತುಂಬಾ ದಿವಸದಿಂದ ಅನ್ಕೊಂತಾ ಇದ್ವಿ ಈ ಒಂದು ರೆಸ್ಟೋರೆಂಟಿಗೆ ಬರಬೇಕು ಅಂತ. ಸೊ ಇವತ್ತು ನಮ್ಮ ಇಬ್ಬರ ಆಸೆ, ಅವಳ ಆಸೆ ಕೂಡ ನನಗಿಂತ ಹೆಚ್ಚು ಅವಳ ಆಸೆ ಇತ್ತು. ಅಂದ್ರೆ ಇದೇ ರೋಡಲ್ಲಿ ಓಡಾಡ್ತಿದ್ದು, ಯಾವಾಗ್ಲೂ ಅನ್ಕೊಳ್ತಾ ಇದ್ದೋ ಹೋಗೋಣ 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 ಅಂತ, ಬಟ್ ಆಗ್ತಾನೆ ಇರ್ಲಿಲ್ಲ. ಸೊ ಅದರಿಂದ ಇವಾಗ ಇಲ್ಲಿಗೆ ಬಂದು ನಮಗೂ ಗೊತ್ತಿಲ್ಲ ಹೇಗಿದೆ ಏನು ಅಂತ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದೀವಿ. ಸೊ ಬ್ಲಾಕ್ ಕಂಟಿನ್ಯೂ ಹಾಗೆ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇದೆ. ಸೊ ವಿಶ್ ಮಾಡ್ಬಿಡಿ, ವಿಶ್ ಮಾಡೋದು ಮರಿಬೇಡಿ. ಸೊ ಇವಾಗ ಎಂಟ್ರಿ ಆಗ್ತಾ ಇದೀವಿ. ಸೊ ಇವಾಗ ಹೋಗ್ತಾ ಇದೀವಿ ಒಳಗಡೆ. ಸೊ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ. ನೈಟ್ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡ್ ಬಂದು, ಬಟ್ ಚೆನ್ನಾಗಿದೆ. ಸೊ ಇಲ್ಲಿ ಆಂಬಿಯನ್ಸ್ ನೋಡಿ, ಇಲ್ಲಿ ಆಂಬಿಯನ್ಸ್ ಹೆಂಗಿದೆ ಆಕ್ಚುಲಿ ಔಟ್ಸೈಡ್ ನೋಡಿ ತುಂಬಾ ಚೆನ್ನಾಗಿದೆ. ನಾ ಫಸ್ಟ್ ಆಕ್ಚುಲಿ ಡೈಸಿಗೆ ಹೋಗಿದ್ದು, ಅಲ್ಲಿ ಮೇಲ್ಗಡೆ ಅಲೋ ಇಲ್ಲ ಅಂದ್ರು. ಅದರಿಂದ ಮತ್ತೆ ಕೆಳಗಡೆ ಬೇರೆ ಲೊಕೇಶನ್ಗೆ ಹೋಗೋಣ ಅಂದ್ಬಿಟ್ಟು ಈ ಲೊಕೇಶನ್ಗೆ ಬಂದಿದ್ದೀನಿ. ಶಿವರ್ ಏನೋ ಇದು ಬುಕ್ನೇ ತಿನ್ನೋಂಗ್ ನೋಡ್ತವ್ರಪ್ಪ. ಯಾಕೆ ಶಿವರ್ ಹೆಂಗ್ ನೋಡ್ತಾ ಇದ್ದೀರಾ? ಹಳೇದೆಲ್ಲ ರಿವೈಂಡ್ ಮಾಡ್ತಾ ಇದ್ದೀನಿ. ಒಂದ್ ವರ್ಷ ಕಳೆದೋಗ್ಬಿಡ್ತಲ್ಲ ಅಂತ ಇಷ್ಟು ಬೇಗ. ನಮ್ಮ ಮದ್ವೆ ಆಗಿ 1 ವರ್ಷ ಎಷ್ಟು ಬೇಗ ಆಗೋಯ್ತು ಅಂದ್ರೆ ಬೇಗ ಆಗೋಯ್ತು. 1 ವರ್ಷ ಹೆಂಗ್ ಕಳೀತು ಅಂತಾನೆ ಗೊತ್ತಿಲ್ಲ. ಬಟ್ ಇನ್ನು ಬೇಜಾರು ಏನ್ ಗೊತ್ತಾ, 1 ವರ್ಷ ಯಾಕೆ ಬೇಗ ಕಳೀತು ಅನ್ನೋ ಬೇಜಾರು ಯಾಕೆ ಬರ್ತಿದೆ ಅಂದ್ರೆ ಯಾರಾದ್ರೂ ಕೇಳಿದ್ರೆ ಹೊಸ ಹೆಣ್ಣು ಗಂಡು ಅನ್ನೋ ತರ ಫೀಲ್ ಆಗ್ತಿತ್ತು. ಈಗ 1 ವರ್ಷ ಅಂದ್ರೆ ಹಳೆ ಹೆಣ್ಣು ಗಂಡು ಆಗೋದು. ಬಟ್ ನಮಗೆ ಇವರು ಹೊಸತ್ತೆ ಅಲ್ಲ ಶಿವಪ್ಪ. ಇನ್ನು ಇವಾಗ ಮದ್ವೆ ಆಗಿದ್ದೀವಿ ಅನ್ನೋ ತರ. 1 ವರ್ಷ ಕಳೆದೋಗ್ಬಿಡ್ತು. ಆ 1 ವರ್ಷ ಮತ್ತೆ ತರಕ್ಕಾಗಲ್ಲ. ಯಾಕೋ ಫುಲ್ ಬೇಜಾರಲ್ಲಿ ಹೇಳ್ತಿರೋ ಈ ತರ ಇಲ್ವಾ? ಏನೋ ತಲೆ ಮೇಲೆ ಕೈ 1 ವರ್ಷ. ಆಮೇಲೆ ನೀವು ಅನ್ಕೊಬಹುದು ತುಂಬಾ ಜನ, ಏನಪ್ಪಾ ಇವರು ವೆಡ್ಡಿಂಗ್ ಆನಿವರ್ಸರಿ ದಿನ ಇಬ್ಬರೇ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂತ. ಸೊ ಬರ್ಡೇ ಇತ್ತಂತ ಅಂದ್ರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ನಾವಿಬ್ರು ಸ್ವಲ್ಪ ಪ್ರೈವೇಸಿ ಇರ್ಲಿ ಗಂಡ ಹೆಂಡತಿ ಮಧ್ಯೆ ಅಂತ ಇವತ್ತು ನಮ್ಮ ಬೆಳಗ್ಗೆಯಿಂದ ಇಬ್ಬರೇ ಸುತ್ತಾಡ್ತಾ ಇದ್ದೀವಿ. ನಾವೆಲ್ಲಾದ್ರೂ ಈಚೆ ಹೋಗ್ಬೇಕಂತ ಅನ್ಕೊಂಡಿದ್ದು, ಅಂದ್ರೆ ಔಟ್ ಆಫ್ ಸ್ಟೇಷನ್ ಹಂಗ ಹೋಗ್ಬಿಡೋಣ ಎಲ್ಲಾದ್ರೂ ಅಂತ. ಬಟ್ ಬೇಡ, ಸದ್ಯಕ್ಕೆ ಈಗ ಮಳೆ ಎಲ್ಲ ಜಿಡಿ ಹಿಡ್ಕೊಂಡ್ ಕೂತಿದಲ್ಲ. ಸೊ ಅದರಿಂದ ಆರಾಮ್ಸೆ ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಇಬ್ಬರೇ ಪೀಸಾಗಿ ಮಾಡ್ತಾ ಇದ್ದೀವಿ. ಐಸ್ ಸಾಲೆ ತಿಂದಾಕ್ಬಿಟ್ಟು ಚೆನ್ನಾಗಿತ್ತು ಆಕ್ಚುಲಿ ಐಸು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಪೆರಿ ಪೆರಿ ಚಿಕನ್ ಇಷ್ಟ ಆಗ್ಬಿಟ್ಟೈತೆ. ಪೆರಿ ಪೆರಿ ಚಿಕನ್ನ ಹಿಂದಿದ ಮತ್ತೆ ತಿಂತವ್ರೆ. ಇಷ್ಟ ಆಯ್ತಾ? ಆಮೇಲೆ ಇನ್ನು ಕೊರಿಯನ್ ಚಿಕನ್ ಕೂಡ ಆರ್ಡರ್ ಮಾಡಿದ್ದೀನಿ. ಮತ್ತೆ ತಂದೂರು ಇಷ್ಟ, ಅದನ್ನು ಆರ್ಡರ್ ಮಾಡಿದ್ದೀನಿ. ನಿಧಾನಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಎಲ್ಲರೂ ವೆಡ್ಡಿಂಗ್ ಆನಿವರ್ಸರಿ ಅಲ್ಲಿ ಇಲ್ಲಿ ಎಲ್ಲಿ ಡಾಮ್ ಡೂಮ್ ಅಂತ ಸೆಲೆಬ್ರೇಷನ್ ಮಾಡ್ಕೋಬಹುದು. ನಾವು ಎಷ್ಟು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಆಕ್ಚುಲಿ ಆ ಸಿಂಪಲ್ ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನಂತ ತೋರಿಸ್ತೀನಿ. ಸಿ ಹೇಗಿದೆ? ಹ್ಯಾಪಿ ಆನಿವರ್ಸರಿ ಶಿವು ನಂದು. ಸಕ್ಕತ್ತಾಗಿದಲ್ಲ? ಗೈಸ್, ಇದು ತುಂಬಾ ಸಿಂಪಲ್ ಆಗಿರ್ಬೋದು, ಬಟ್ ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ KG ಗಟ್ಟಲೆ ಕೇಕ್ ತಗೊಂಡು ಬಿಸಾಡ್ತಾರೆ. ಬಟ್ ಇದರಲ್ಲಿರುವಂತಹ ಖುಷಿ ಆಮೇಲೆ ಇನ್ನೊಂದು ಏನಂದ್ರೆ ಇರೋದು ಇಬ್ರೇ ಅಲ್ವಾ. ಸೊ ಇಬ್ರಿಗೆ ಇದು ಮಸ್ತ್ ಆಯ್ತು. ಊಟ ಎಲ್ಲ ಮಾಡ್ಕೊಂಡು ಪೀಸಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಈ ಒಂದು ಕೇಕ್ ಕಟ್ ಮಾಡ್ಕೊಂಡು ಇರೋದಕ್ಕೆ ಚೆನ್ನಾಗಿದೆ ಅಲ್ಲ ಶಿವಪ್ಪ? ತುಂಬಾ ಚೆನ್ನಾಗಿದೆ. ಅಂಡ್ ವೇಸ್ಟ್ ಮಾಡೋದಕ್ಕೆ ನಮಗೂ ಇಷ್ಟ ಇಲ್ಲ. ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ? ಇವಾಗ ಕೇಕ್ ಕಟ್ ಮಾಡ್ತಾ ಇದೀವಿ. ನಾನು ಮಾಡ್ತೀನಿ. ಶಿವರೇ ಇದು ಆನಿವರ್ಸರಿ, ಇಬ್ರು ಕಟ್ ಮಾಡ್ಬೇಕು. ನೋಡಿದ್ರಾ?
ಇವರು ನನ್ನ ಬಿಟ್ಟು ಕೇಕ್ ಕಟ್ ಮಾಡಕ್ ಹೋಗ್ತಿದ್ದಾರೆ. ನಾನು ಬರ್ಡೇ ಅನ್ಕೋಬಿಟ್ಟೆ ಗೈಸ್, ಸಾರಿ. ಮತ್ ಬರ್ತಾನೆ ಇಲ್ಲ, ಆಗಿಂದ ಬ್ಲಾಗ್ ಮಾಡ್ಕೊಂಡು ಕೂತವಳೆ ನಿಮ್ಮೆಲ್ಲರ ಮುಂದೆ. ಕ್ಯಾಂಡಲ್ ಕೊಡ್ಬೇಕಿತ್ತು ಇವ್ರು ಆಕ್ಚುಲಿ. ಓಕೆ, ಹ್ಯಾಪಿ ಆನಿವರ್ಸರಿ ಮೈ ಡಿಯರ್ ಹಸ್ಬೆಂಡ್. 7 ಜನ್ಮದಲ್ಲೂ ನೀನೇ ನನ್ನ ಹೆಂಡತಿಯಾಗಿ. ಥ್ಯಾಂಕ್ ಯು. ಆ 7 ಜನ್ಮದಲ್ಲೂ ನಾನೇ ಕಾಟ ಕೊಡೋನ್ ಸಿಗ್ಲಿ ಇವ್ರಿಗೆ. ಬ್ಲಾಗ್ ಅಲ್ಲ, ಬ್ಲಾಗ್ ಅಲ್ಲ, ರಿಯಲ್ ಲೈಫಲ್ಲಿ ಇವರಿಗೆ ಕಾಟ ನಾನೇ ಕೊಡ್ಬೇಕು. ನಾನು ಜಾಸ್ತಿ ತಿನ್ನಿಸ್ತಾ ಇದೀನಿ, ನಂಗೆ ಕಮ್ಮಿ ತಿನ್ನಿಸ್ತಾಳೆ, ಅದಕ್ಕೆ ನಾನೇ ತಿಂತೀನಿ. ಚೆನ್ನಾಗಿದಾರ. ತುಪ್ಪ ಜಾಸ್ತಿ ಹಾಕಿದ್ದಾರೆ, ಯಾಕಂದ್ರೆ ತುಪ್ಪ ಯಾಕೆ ಇಲ್ಲಿ ಜಾಸ್ತಿ ಹಾಕಿರೋದು, ಆನಿವರ್ಸರಿ ಅಂತ ಗೊತ್ತಲ್ಲ, ಸ್ವಲ್ಪ ಹೇಳ್ರಿ ಜಾಸ್ತಿ ಫೀಲ್ ಕೊಡ್ಲಿ ಅಂತ. ಸೊ ಮ್ಯಾಚು ಸ್ಟಾರ್ಟ್ ಆಗಿದೆ ಅಂಡ್ ನಿಮ್ಗೆ ಕೆಳಗಡೆ ಫಿಶ್ ಕಾಣಿಸ್ತಿದ್ದೇವಾ, ಏನ್ ಸಖತ್ ಕಾಣ್ತಾ ಇದೆ ನೋಡಿ ಫಿಶ್. ಈಗ ಚೆನ್ನಾಗಿದೆ ಆಕ್ಚುಲಿ. ಸೊ ಈ ಕಲರ್ ಚೆನ್ನಾಗಿದ್ಯಾ ಅಂತ ಕಾಮೆಂಟ್ ಮಾಡಿಪ್ಪ, ನೀವೇ ಹೇಳ್ತೀನಿ. ನೋಡಿ ಲಿಪ್ಸ್ಟಿಕ್ ಚೇಂಜ್ ಮಾಡಿದ್ದೀನಿ ಫೈನಲ್ ಆಗಿ. ತುಂಬಾ ಜನ ಕೇಳ್ತಾ ಇದ್ರಿ ಲಿಪ್ಸ್ಟಿಕ್ ಶೇಡ್ ಚೇಂಜ್ ಮಾಡಿ ಅಂತ, ಈಗ ಚೇಂಜ್ ಮಾಡಿದ್ದೀನಿ. ಚೆನ್ನಾಗಿದ್ಯಾ? ಅದೊಂದ್ಸಲ ಹಾಕೊಂಡು ತೋರಿಸಿದ್ರೆ ಗೊತ್ತಾಗ್ತಿತ್ತು ಜನಗಳಿಗೆ. ಸೊ ನೈಲ್ ಪಾಲಿಶ್ ನೋಡ್ತಾ ಇದ್ದೆ, ಫೈನಲ್ ಆಗಿ ಒಂದು ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ ಅಂಡ್ ನಾನೀಗ ಲ್ಯಾಕ್ಮಿಲಿ ತಗೊಂಡಿದ್ದೀನಿ, ಏನ ಲಿಪ್ಸ್ಟಿಕ್ ತಗೊಂಡಿದ್ದೀನಿ. ಸೊ ಶಿವ ಅವರು ಪೇ ಮಾಡ್ತಿದ್ದಾರೆ ನನಗೋಸ್ಕರ ಲಿಪ್ಸ್ಟಿಕ್ಕು ನೈಲ್ ಪಾಲಿಶ್ ಕೊಡ್ಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ಸೊ ಲ್ಯಾಕ್ಮಿದು ಒಂದು ಲಿಪ್ಸ್ಟಿಕ್ ಕೊಡ್ಸಿದ್ರು, ಇದು ಆಮೇಲೆ ಇದು ಕಲರ್ಸ್ ಬಾರ್ದು ನೈಲ್ ಪಾಲಿಶ್ ಕೊಡ್ಸಿದ್ರು. ಇವೆರಡು ತಗೊಂಡೆ. ಆಕ್ಚುಲಿ ಅವರು ಏನೇನೋ ತಗೋ ಅಂದ್ರು, ಬಟ್ ನನ್ಗೆ ಸುಮ್ಮನೆ ಅನ್ನೆಸೆಸರಿ ಏನಕ್ಕಲ್ವಾ, ಸದ್ಯಕ್ಕೆ ನನಗೆ ಇವೆರಡು ಬೇಕಾಗಿತ್ತು, ತಗೊಂಡೆ. ಲಿಪ್ಸ್ಟಿಕ್ಕು ಇತ್ತು, ಕಲ್ದೋಗ್ಬಿಟ್ಟೈತೆ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಲಿಪ್ಸ್ಟಿಕ್ನ. ನೋಡಿ ಅಲ್ಲೆಲ್ಲ ನನಗೆ ಬೇಡಪ್ಪ, ಅಲ್ಲೆಲ್ಲ ತಿನ್ಕೊಂಡ್ಬಂದ್ರು. ಅವರಿಗೆ ಈ ಮಾಲಲ್ಲಿ ಐಸ್ ಬೇಕಂತೆ. ಸರಿ, ಯಾವ ಫ್ಲೇವರ್ ಇದು ಬೇಕಿತ್ತ ಈಗ ಐಸು? ಮತ್ತೆ ನಾನ್ ತಿನ್ನಲ್ಲ ಅಂತ ಮುಂಚೆನೆ ಇನ್ಫಾರ್ಮ್ ಮಾಡಿದೀನಿ. ಇವಾಗ ಗೋಪಾಲನ್ ಮಾಲ್ ಇಂದ ಮತ್ತೆ ಡಿವಿನಿಟಿ ಮಾಲಿಗೆ ಬಂದಿದ್ದೀವಿ. ಗೋಪಾಲನ್ ಮಾಲ್ ಅಲ್ಲಿ ನನಗೆ ಲಿಪ್ಸ್ಟಿಕ್ ಮತ್ತೆ ನೈಲ್ ಪಾಲಿಶ್ ತಗೊಂಡು, ಈಗ ಡಿವಿನಿಟಿ ಮಾಲ್ ಅಲ್ಲಿ ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಆನಿವರ್ಸರಿ ಡೇ ತುಂಬಾ ಚೆನ್ನಾಗಿತ್ತು, ಬಟ್ ಏನಂದ್ರೆ ಶೋರ್ಗೇನು ತಗೊಳಕ್ಕಾಗ್ಲಿಲ್ಲ. ಸೊ ಗ್ಲೋಬಲ್ ಡಿವಿನಿಟಿ ಮಾಲ್ಗೆ ಹೋದೋ, ಬಟ್ ಎಲ್ಲ ಕ್ಲೋಸ್ ಆಗಿತ್ತು. ಅದಾದ್ಮೇಲೆ ಮತ್ತೆ ನಾನು ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಮಳೆ ಬೇರೆ ಬರ್ತಿತ್ತು. ಸೊ ಡೈರೆಕ್ಟ್ ಮನೆಗೆ ಬಂದು ಅದರಿಂದ ಬ್ಲಾಗ್ನ ಮನೇಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನನಗೆ ಫೈನಲ್ ಆಗಿ ಶಿವರು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಆ್ಯಂಡ್ ನೈಲ್ ಪಾಲಿಶ್ ತಗೊಂಡೆ. ಏನಕ್ಕಂದ್ರೆ ಆ್ಯಕ್ಚುಲಿ ನಾನು ಯಾವಾಗಲೂ ರೆಗ್ಯುಲರಾಗಿ ಒಂದೇ ಥರ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಇವಾಗ ಹಾಕಿದ್ದೀನಲ್ಲ ಅದೇ ಥರ, ಬಟ್ ಇನ್ನೂ ಡಾರ್ಕು. ಸೊ ಯೂಸ್ ಮಾಡ್ತಿದ್ದೆ. ಸೊ ಈ ಸಲ ಶಿವರು ನನಗೆ ಲಿಪ್ಸ್ಟಿಕ್ ಚೇಂಜ್ ಮಾಡು ಅಂದ್ಬಿಟ್ಟು, ಸೊ ಈ ಥರ ಇದೆ ಈ ಕಲರ್, ಬಟ್ ನಾನು ಹಾಕಿಲ್ಲ, ಬೇರೆದು. ಆ್ಯಂಡ್ ನಾವು ತುಂಬ ಸಿಂಪಲಾಗಿ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡಿಕೊಂಡು, ಆ್ಯಂಡ್ ಗಿಫ್ಟ್ ಕೂಡ ಆ್ಯಕ್ಚುಲಿ ನಾನು ಅವ್ರೇನಾದ್ರು ಬೇರೆ ಏನಾದರೂ ತಗೋ ಅಂತ ಅಂದರು. ಆದರೆ ನಾನು ಯಾವಾಗಲೂ ಸನ್ಗ್ಲಾಸ್ ಕೇಳ್ತಾ ಇದ್ದೆ ಸನ್ಗ್ಲಾಸ್ ತೊಗೋಬೇಕು ಅಂತ, ಬಟ್ ಅವ್ರು ಸನ್ಗ್ಲಾಸ್ ತೊಗೊಂಡ್ರು. ಬಟ್ ನನಗೆ ಯಾಕೋ ತೊಗೊಳಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಆಮೇಲೆ ನಾನೇ ಲಿಪ್ಸ್ಟಿಕ್ಕೇ ಕೊಡಿಸಿ ಅಂತ ಬಾಯ್ಬಿಟ್ಟು ಕೇಳಿದೆ. ಅವ್ರು ಬೇರೆ ಏನಾದರೂ ಇದಕ್ಕಿಂತ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದು ಬೇರೆ ಏನಾದರೂ ತಗೋ ಅಂತಾನೆ ಹೇಳಿದರು. ಬಟ್ ಸೊ ಫೈನಲ್ ಆಗಿ 999 ರೂಪೀಸ್ ಒಂದು ಲ್ಯಾಕ್ಮಿದು ಒಂದು ಲಿಪ್ಸ್ಟಿಕ್ ತೊಗೊಂಡೆ, ಆ್ಯಂಡ್ ಒಂದು 400 ರೂಪೀಸ್ದು ಒಂದು ನೈಲ್ ಪಾಲಿಶ್ ತೊಗೊಂಡೆ. ಅಷ್ಟೇ, ನಾನು ಏನೂ ಕೊಡಿಸಿಲ್ಲ. ಪರವಾಗಿಲ್ಲ, ಟೈಮ್ ಇನ್ನೂ ಇದೆ, ಇನ್ನೂ ತುಂಬ ಟೈಮ್ ಇದೆ, ಕೊಡಿಸ್ತೀನಿ. ಆ್ಯಂಡ್ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಬ್ಲಾಗ್ನ ಫುಲ್ ನೋಡಿದ್ದಕ್ಕೆ. ಲವ್ ಯು ಆಲ್, ಬಾಯ್.